ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶ ಪ್ರತಿಯೊಬ್ಬರು ಆತ್ಮೀಯ ಜೀವಿತದ ಉತ್ತೇಜನ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ನಿನಗೆ ಸಂಭವಿಸದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪರಿಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು. ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೆಗಲುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದ ಕೇಡಾಗುವುದೇ ಇಲ್ಲ. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಈ ಸ್ಪೂರ್ಣದ ಸಭೆಯ ಪಾಲಕರಿಗೆ ಸಭೆ ಬಿಡಿಸಿರ್ತಾನೆ. ಈ ಸಭೆಯಲ್ಲಿ ಯಾವುದೊಂದು ಪಾಪವನ್ನು ಯೇಸು ಕ್ರಿಸ್ತನು ಪವಿತ್ರ ಖಂಡಿಸಲು ನೋಡುವುದಿಲ್ಲ. ಇಷ್ಟೇ, ಈ ಸಭೆಯಲ್ಲಿ ದೇವರ ಆತ್ಮನು ಯೇಸು ಕ್ರಿಸ್ತನು ಅವರಿಗೆ ಬರುವ ಬಾಧೆಗಳಿಗೆ ಅವರು ಹೆದರಬಾರದು. ಸಾಯುತ್ತ ನಂಬಿಕೆ ಸಾಯಬೇಕು. ಸ್ವಲ್ಪ ದಿವಸ ಅವರಿಗೆ ದುಷ್ಪರಿಣಾಮ ಮಾಡಿ ಸಹಿತನು ಅವರಿಗೆ ಆ ಒಂದು ಬಾಧೆಗೆ ಒಳಪಡಿಸ್ತಾನೆ. ಅದೇ ನಂಬಿಕೆಸ್ಥರಾಗಬೇಕು, ಜಯ ಹೊಂದಬೇಕು ಎಂಬುದಾಗಿ ದೇವರ ಆತ್ಮನು ಯೇಸು ಕ್ರಿಸ್ತನ ಸಭೆಗೆ ಉತ್ತೇಜನ ಮಾಡ್ತಾನೆ. ಈ ವಾಕ್ಯದಿಂದ ನಾವು 6 ಸಂಗತಿಗಳನ್ನು ನೋಡ್ತೇವೆ. ಹೇಗೆ ಏನು ಎಂಬುದಾಗಿ ಅತಿ ಸ್ಪಷ್ಟವಾಗಿ ನಾವು ನೋಡೋಪ್ರೆ, ಮೊದಲನೇ ಸಂಗತಿ ನೋಡ್ತೇವೆ, ಯಾವುದೇ ಬಾಧೆಗಳಿಗೆ ದೇವರ ಮಕ್ಕಳು ಹೆದರಬಾರದು. ನಾವು ನೋಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ನೀನು ಜಲರಾಶನ ಹಾದು ಹೋಗುವಾಗ ನನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವನನ್ನು ಮುನುಗಿಸು, ಊರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಏನೆಂಬ ನಾನು ನಿನ್ನ ದೇವರಾಗಿದ್ದನಷ್ಟೇ. ಇಸ್ರಾಯೇಲ್ನ ಸದಮೌಲ್ಯ ಸ್ವಾಮಿ ನನ್ನ ರಕ್ಷಕನು. ಇಲ್ಲಿ ನೋಡ್ತೇವೆ, ದೇವರಾತ್ಮನು ಇಲ್ಲಿ ಹೇಳ್ತಾರೆ, ನೀವು ಯೇಸು ಕ್ರಿಸ್ತನ ನಂಬಿಕೆ ನಂತರ, ದೇವರ ವಿಧೇಯನಾದ ನಂತರ ಸೈತಾನನು ಪ್ರತಿಯೊಬ್ಬರ ನಂಬಿಕೆಯನ್ನು ವಿಧೇಯತೆ ಪರೀಕ್ಷೆ ಮಾಡೋಕ್ಕೋಸ್ಕರ ಕೆಲವೊಂದು ಬಾಧೆಗಳು ಬರುವಾಗ ದೇವರ ಆತ್ಮ ಹೇಳ್ತಾನೆ ಆ ಸಭೆಗೆ, ಆ ಸಭೆಯಲ್ಲಿ ಯಾವ ಪಾಪಕ್ಕೆ ಅವ್ರಿಗೆ ಕಷ್ಟ ಬರಲಿಲ್ಲ, ಅವರಲ್ಲಿ ಯಾವ ಪಾಪವನ್ನು ಖಂಡಿಸಿಲ್ಲ. ಅದು ಅವರ ನಂಬಿಕೆ, ಅವರ ವಿಧೇಯತೆ ಪರೀಕ್ಷೆ ಮಾಡೋಕ್ಕೆ ಅವ್ರಿಗೆ ಕೆಲವು ಬಾಧೆಗಳು ಬಂತು. ಅಲ್ಲಿ ದೇವರು ಹೇಳ್ತಾನೆ, ದೇವರ ನೀನು ಹೆದರಬೇಡ. ಹಾಗಾದರೆ ನಿಮಗೆ ಜೀವಿತದಲ್ಲಿ ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಂಬಿ ಕಂಡ ನಂತರ ದೇವರ ಸಭೆಗೆ ಬಂದ ನಂತರ ಯೇಸು ಕ್ರಿಸ್ತ ಹಿಂಬಾಲಿಸುವ ಮುಖಾಂತರ ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆಗೆ ಬರುವ ಯಾವುದೇ ಪರೀಕ್ಷೆಗಳು ಮತ್ತು ಕೆಲವು ಕಷ್ಟಗಳು ವಿಧೇಯತೆಗೋಸ್ಕರ ಬರ್ತವೆ, ಕೆಲವು ಪರೀಕ್ಷೆಗಳು, ಕೆಲವು ಅವಿಧೇಯತೆಗಳು ಬರ್ತವೆ. ಅದು ಯಾವ ರೀತಿಯಲ್ಲಿ ಬಾಧೆಗಳು ಕಷ್ಟ ಬರುವಾಗ ನೀವು ಹೆದರಬಾರದು. ಯಾಕಂದರೆ ಇಲ್ಲಿ ದೇವರ ದೇವರು ನಿಮ್ಮ ಹೆಸರು ಕರೆದಿದ್ದಾನೆ, ದೇವರು ತನ್ನ ಮಗನ ಕಾಯ್ದುಕೊಂಡಿದ್ದಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರ ನೀವು ಜಲರಾಶನ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇದ್ದೇನೆ, ನದಿಗಳನ್ನು ದಾಟುವಾಗಲೂ ಅವನನ್ನು ಮುಳುಗಿಸು, ಬೆಂಕಿ ನಡೆದು ಅವನನ್ನು ಕಂದದಿರುವುದಿಲ್ಲ. ಭಯ ಪಡಬೇಡಾಗದ ದೇವರಾತ್ಮನು ನಿಮ್ಮ ಸಂಗಡ ಇದ್ದಾನೆ. ನಿಮಗೆ ಯಾವ ಬಾಧೆಗಳು ಬಂದರೂ ಯಾವ ನೀವು ಹೆದರಬಾರದು. ನಿಮ್ಮ ಸಂಗಡ ಯೇಸು ಕ್ರಿಸ್ತವನಿದ್ದಾನೆ, ದೇವರ ಆತ್ಮನು ನಿಮ್ಮಲ್ಲಿದ್ದಾನೆ ನೀವು ತಿಳ್ಕೊಳ್ಳಬೇಕು. ಆಗ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ಎಲ್ಲ ಶೋಧನೆಯಲ್ಲಿ, ಎಲ್ಲ ಕಷ್ಟಗಳು ನಿಮ್ಮ ಸಂಗಡ ಇದ್ದುಕೊಂಡು ನಿಮಗೆ ಅದರ ಜಯವನ್ನು ಕೊಡುತ್ತಾನೆ, ನಿಮಗೆ ಅದರಿಂದ ಕಾಪಾಡ್ತಾನೆ, ಬಿಡುಗಡೆ ಕೊಡುತ್ತಾನೆ ಎಂದು ಅರ್ಥವಾಗಿದೆ ಪ್ರಿಯರೇ. ಅದೇ ರೀತಿ ನಾವು ಹೊಸ ನಂಬಿಕೆ ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ 28ರಿಂದ 31ನೇ ವಾಕ್ಯ ತನಕ. ಇದಲ್ಲದೆ ದೇಹವನ್ನು ಕೊಂದು ಆತ್ಮನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ತನ್ನಿಗೆ ಹೆದರಿರಿ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ.
ಆದ್ದರಿಂದ ಹೆದರಬೇಡಿರಿ, ಭಾಳ ಗುಬ್ಬೆಗಳಿಂದ ನೀವು ಹೆಚ್ಚಿನವರು. ಯೇಸು ಕ್ರಿಸ್ತ ತಾನೇ, ನೀವು ಯೇಸು ಕ್ರಿಸ್ತ ನಂಬಿಕೆ ನಂತರ ನಿಮ್ಮ ನಂಬಿಕೆ, ನಿಮ್ಮ ವಿಧೇಯತೆ ಪರೀಕ್ಷೆ ಮಾಡುವಾಗ ಯಾವುದೇ ರೀತಿಯಲ್ಲಿ ನೀವು ಭಯ ಪಡಬಾರ್ದು. ನಿಮ್ಮ ದೇಹವನ್ನು ಕೊಳ್ಳುವವರಿಗೆ ನೀವು ಭಯ ಪಡಬಾರ್ದು. ನಿಮ್ಮ ದೇಹ ಮತ್ತು ಆತ್ಮ ಕೊಳ್ಳುವವರಿಗೆ ಮಾತ್ರ ಭಯ ಪಡಬೇಕು. ದೇವರ ಚಿತ್ತವಿಲ್ಲದೆ ಒಂದು ಗುಬ್ಬಿ, ಒಂದು ಪಕ್ಷಿ ಸಾಯುವುದಿಲ್ಲ. ಆಗಿದೆ ನೀವು ಆ ಪಕ್ಷಿಗಿಂತಲೂ ನೀವು ಹೆಚ್ಚಿನವರು. ಅದಕ್ಕೆ ನೀವು ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರು ನಿಮ್ಮ ಸಂಗಡ ಇದ್ದಾನೆ. ಅದಕ್ಕೆ ಯಾವ ರೀತಿಯಲ್ಲಿ ನೀವು ಭಯ ಪಡಬಾರದು ಎಂಬುದಾಗಿ ದೇವರ ಆತ್ಮನ ಇವತ್ತು ಈ ಸಭೆಗೆ ಎನ್ಕರೇಜ್ ಮಾಡುವವನು ಆಗಿದ್ದಾನೆ. ಪ್ರೇರೆ, ಇಂದು ವಾಕ್ಯ ನಾವು ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ನಿಮಗಿರುವಲ್ಲಿ ತಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನಸ್ಸಿನಿಗೆ ಏನು ಮಾಡೋದು ಎಂದು ನಾವು ದೇವರಾಗಿ ಹೇಳಬಲ್ಲೆವು. ಪುನಃ ಇಲ್ಲಿ ದೇವರ ಆತ್ಮ ಆ ಸಭೆಗೆ ಮತ್ತು ನೀವು ಕೆಲವು ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನೀವು ಕಡೆತನ ದೃಢವಾಗಿ ನಿಲ್ಲಬೇಕು. ನಿಮಗೆ ಕೊಟ್ಟ ರಕ್ಷಣೆಯನ್ನು ಕಡೆತನ ಕಾಪಾಡಿಕೊಳ್ಳಬೇಕು. ನಿಮ್ಗೆ ಕೊಟ್ಟ ನಿತ್ಯ ಜೀವನ ಕಡೆತನ ಕಾಪಾಡಿಕೊಳ್ಬೇಕು. ಯಾವ ಶೋಧನೆಗಳು ಬಂದರೂ, ಯಾವ ಕಷ್ಟ ಬಂದರೂ ಏನು ನೀವು ಭಯ ಪಡಬಾರ್ದು. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ. ಆತ ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಮನುಷ್ಯನಿಗೆ ಏನು ಯೇಸು ಕ್ರಿಸ್ತನು ನಿಮಗೆ ಸಹಾಯಕನಾಗ ಎಲ್ಲ ಸಮಯ ನಿಮಗೆ ಸಹಾಯ ಕೊಡುತ್ತಾನೆ. ದೇವರ ಆತ್ಮ ನಿಮಗೆ ಕೊಟ್ಟಿದ್ದಾನೆ. ಆತನ ಸಹಾಯಕದ ಆತ್ಮನು ನೀವು ಪ್ರತಿ ಸಲ ಪ್ರಾರ್ಥನೆ ಮಾಡಬೇಕು. ದೇವರೆಲ್ಲದಲ್ಲಿ ನಿಮಗೆ ಜಯ ಕೊಡುತ್ತಾನೆ, ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಲಿ ದೇವರ ಆತ್ಮನು ಆ ಸಭೆಗೆ ಎನ್ಕರೇಜ್ ಮಾಡ್ತೀವಿ. ನಿಮಗೂ ದೇವರ ಆತ್ಮನಿತ್ತು ಉತ್ತೇಜನ ಬಂದು ನಿಮ್ಮ ಜೀವಿತದಲ್ಲಿ ನಂಬಿ ನಿಲ್ಲುಳಿದುಕೊಂಡ ನಂತರ ಯಾವುದೇ ಕಷ್ಟ ಸಮಯವಿದ್ದರೆ ಹೆದರಬೇಡಿರಿ. ದೇವರ ಆತ್ಮನು ಯೇಸು ನಿಮ್ಮ ಸಂಗಡ ಇದ್ದುಕೊಂಡು ಎಲ್ಲದರಲ್ಲಿ ದೇವರು ನಿಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ ದೇವರ ಆತ್ಮನ ಹೇಳುವನಾಗಿದ್ದಾನೆ. ಈಗ ಎರಡನೇ ಸಂಗ ನೋಡ್ತೀವಿ, ಸೈತಾನದಿಂದ ಬರುವ ಬಾಧೆಗಳು. ನಾವು ನೋಡ್ತೇವೆ 1ನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ ತನಕ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆ ಇಂದಿದ್ದರೆ ಅದರಿಂದೇನೂ ಕೀರ್ತಿ, ಅದು ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದನ್ನು ನೀವು ತಾಳ್ಮೆ ಇಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅಪೋಸ್ತಲನೇ, ನೀವು ಪಾಪ ಮಾಡಿ ನಿಮಗೆ ಶಿಕ್ಷೆ ಬರುವುದೆಲ್ಲ ತಾಳ್ಮೆ, ಅದರಲ್ಲಿ ಏನು ಕೀರ್ತಿ ಇಲ್ಲ. ಅದು ನೀವು ಪಾಪ ಮಾಡೋದಕ್ಕೋಸ್ಕರ ಬಂದ ಶಿಕ್ಷೆ ಆಗಿದೆ. ಇದು ಈ ಸಭೆಗೆ ಪಾಪ ಮಾಡಿ ಬಂದ ಶಿಕ್ಷೆ ಅಲ್ಲ, ಅವರ ನಂಬಿಕೆ, ಅವರ ವಿಧೇಯತೆಗೆ ಬರುವ ಒಂದು ಶೋಧನೆ ಅಥವಾ ಬರುವ ಕಷ್ಟ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಅದು ಒಳ್ಳೆಯದನ್ನು ಮಾಡಿ. ಈಗ ಆ ಸಭೆ ಬಗ್ಗೆ ದೇವರ ಯಾವ ಪಾಪ ಕಂಡಿದ್ರು ಅವರು ದೇವರ ವಾಕ್ಯ ಬಿದ್ದರಾಗಿದ್ದರು. ಅದಕ್ಕೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡೋದು ನೀವು ತಾಳ್ಮೆಂದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ನಿಮ್ಮ ಜೊತೆ ಯಾವುದೇ ಪಾಪವಿಲ್ಲ. ದೇವರ ವಾಕ್ಯ ಬಿದ್ದರಾಗಿಕೊಂಡು ನೀವು ಬಿದ್ದರಾಗುವಾಗ ದೇವರ ಸೇವೆ ಮಾಡುವ ಯಾವುದೇ ರೀತಿಯ ಕಷ್ಟಗಳು ಅಥವಾ ಯಾವ ರೀತಿಯಲ್ಲಿ ನಿಮಗೆ ಶೋಧನೆ ಬಂದರೆ ಅದನ್ನು ಸಹಿಸಿಕೊಳ್ಳುವುದರೆ ಅದರಲ್ಲಿ ದೇವರಿಗೆ ಮಹಿಮೆ ಆಗ್ತದೆ ಎಂಬುದಾಗಿ ಪೇತ್ರನಲ್ಲಿ ಹೇಳುತ್ತಾನೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಅಪೋಸ್ತಲನೇ, ಇವತ್ತು ಯೇಸು ನಂಬಿಕೆ ಪ್ರತಿಯೊಬ್ಬರು ದೇವರು ಈ ಕಾರ್ಯ ಕರೆದಂದರೆ ಯೇಸು ನಂಬಿಕೆ ಪ್ರತಿಯೊಬ್ಬರಿಗೆ ಅವರ ನಂಬಿಕೆಗೆ, ಅವರ ವಿದ್ಯುತ್ಗೆ ಪರೀಕ್ಷೆ ಬರುವಾಗ ಯಾವ ಸಂಗತಿಗೂ ಭಯ ಪಡದೆ ಅದನ್ನು ಸಹಿಸಿಕೊಳ್ಳಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಪ್ರತಿಯೊಬ್ಬರಿಗೆ ಕರೆದಿದ್ದಾನೆ ಎಂಬುದಾಗಿ ದೇವರಾತ್ಮನು ಆ ಸ್ಫುಟನ ಸಭೆಗೆ ಉತ್ತೇಜನ ಮಾಡುವವನಾಗಿದ್ದಾನೆ. ಮತ್ತು ನೋಡಿದ್ರೆ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ನಡೆಯಬೇಕೆಂದು ಮಾದರಿ ತೋರಿಸೋದನು. ನೋಡಿ, ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇರುವಾಗ ದೇವರ ಚಿತ್ತ ಇತ್ತು, ಆತ ನಮ್ಮ ಪಾಪಕ್ಕೂ ಸಾಯಬೇಕು ಎಂಬುದಾಗಿ. ಅದೇ ಯೇಸು ಕ್ರಿಸ್ತನ ತಪ್ಪು ಮಾಡಲಿಲ್ಲ. ದೇವರ ಚಿತ್ತಕ್ಕೋಸ್ಕರ ಆತ ಬಾಧೆಯನ್ನು ಅನುಭವಿಸೋ. ಅದೇ ರೀತಿಯಲ್ಲಿ ನಾವು ದೇವರ ಚಿತ್ತ ಪ್ರಕಾರ ನಡೆಯುವಾಗ, ದೇವರ ಕೈ ವಿದ್ಯರಾಗುವಾಗ, ಕೆಲವು ನಿಮಗೆ ಹಿಂಸೆಗಳು ಕಷ್ಟಗಳು ಬರುವಾಗ ಅದನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಅದಕ್ಕೆ ನೀವು ಭಯಪಡಬಾರದು. ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ದೇವರು ನಿಮ್ಮನ್ನು ಉತ್ತೇಜನ ಮಾಡೋನಾಗಿದೆ. 20ನೇ ವಾಕ್ಯ ನೋಡ್ತೇವೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ನೀವು ಆ ಸಮಯದಲ್ಲಿ ಯಾವುದು ಪಾಪವನ್ನು ಮಾಡಬಾರದು. ಆತನ ಬಾಯಲ್ಲಿ ಯಾವ ವಂಚನೆ ಸಿಕ್ಕಿಲ್ಲ. ನಿಮ್ಮ ಬಾಯಲ್ಲಿ ಆ ರೀತಿ ವಂಚನೆ ಸಿಗಬಾರ್ದು. ಆತನು ಬಾಧೆಯನ್ನು ಯಾರನ್ನು ಬದಲಿಸಿ ಆತನು ಬೈಯುವವನು ಆತ ಪ್ರತ್ಯೇಕ ಬೈಯಲಿಲ್ಲ. ಯೇಸು ಕ್ರಿಸ್ತನು ಆ ಬಾಧೆ ಅವನಿಗೆ ಬಾಧಿಸಲ್ಪಡುವಾಗ ಅವನು ಬೈಯಲಿಲ್ಲ. ನಿಮಗೆ ಕ್ರಿಸ್ತನಿಗೋಸ್ಕರ ಯಾವುದೇ ರೀತಿಯ ಶೋಧನೆಗಳು ಕಷ್ಟ ಬರುವಾಗ ನೀವು ಗುಣಗುಟ್ಟುವರಾಗಬಾರ್ದು, ಬೈಯುವವರಾಗಬಾರ್ದು, ಶಪಿಸುವರಾಗಬಾರ್ದು, ನೀವು ಸಹಿಸಿಕೊಳ್ಳುವರಾಗಬೇಕು, ಪಾಪವನ್ನು ಮಾಡೋರಾಗಬಾರ್ದು ಎಂಬುದು ಪೇತ್ರನು ಇಲ್ಲಿ ಎನ್ಕರೇಜ್ ಮಾಡುತ್ತಾನೆ. ಮತ್ತು 23ನೇ ವಾಕ್ಯದಲ್ಲಿ ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನಾವಿಗೆ ತೀರ್ಪು ಮಾಡುತ್ತಾನೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಅದರ್ಥ ಯೇಸು ಕ್ರಿಸ್ತನ ಆ ಬಾಧೆ ಬರುವಾಗ ಆತನು ಯಾರನ್ನು ಬೆದರಿಸದೆ ದೇವರಿಗೆ ಅದು ಒಪ್ಪಿಸಿಕೊಟ್ಟನು ಮತ್ತು ದೇವರು ಅವನಿಗೆ ನ್ಯಾಯ ಮಾಡಿಕೊಟ್ಟನು. ಇವತ್ತು ನಿಮ್ಮ ಜೀವಿತ ಏನು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಂತರ ಆತನನ್ನು ಕಡೆ ತನಕ ಆತನ ಹೆಜ್ಜೆಯನ್ನು ನಡೆಯಬೇಕು. ಆಗ ನಿಮಗೆ ಯಾವ ರೀತಿಯ ಪರಿಸ್ಥಿತಿಗಳು ಕಷ್ಟಗಳು ಸೌಲಭ್ಯ ಬಂದರೂ ನೀವು ಹೆದರಬಾರದು. ಎಲ್ಲ ನಿಮ್ಮ ಕಷ್ಟವನ್ನು ನಿಮಗೆ ಬಂದ ಸೋದರನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಡಬೇಕು. ದೇವರು ತೀರ್ಪು ಮಾಡಿಕೊಡ್ತಾನೆ, ದೇವರ ಮೇಲೆ ಜಯ ಕೊಡ್ತಾನೆ. ಯಾಕಂದರೆ ಇಲ್ಲಿ
ಇದು ಬರುವುದು ಬರೇ ವಿಧೇಯತೆಗೋಸ್ಕರ ಬರುವ ಕಷ್ಟಗಳು ಆಗಿವೆ. ಪಾಪಕ್ಕೋಸ್ಕರ ಬರುವ ಪಾಪಕ್ಕೋಸ್ಕರ ಬರುವ ಕಷ್ಟಗಳು ಅದು ಶಿಕ್ಷೆ ಹೇಳ್ತಾರೆ. ಇದು ಆದರೆ ಈ ಪೂರ್ಣ ಸಭೆಯಲ್ಲಿ ದೇವರ ಆತ್ಮಲ್ಲಿ ಯಾವುದೇ ಪಾಪವನ್ನು ಖಂಡಿಸಿಲ್ಲ, ಅವರಲ್ಲಿ ಪಾಪ ಉಂಟಿರಲಿಲ್ಲ. ಅವರ ವಿಧೇಯತೆಗೋಸ್ಕರ, ಅವರ ನಂಬಿಕೆಗೋಸ್ಕರ ಸೈತನ್ ಸ್ವಲ್ಪ ಸಮಯ ಅವರಿಗೆ ಒಂದು ಟೆಸ್ಟ್ ಮಾಡುವಾಗ ಹೆದರಬಾರದು ಎಂಬುದೇ ಎನ್ಕರೇಜ್. ಇದು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ನೀವು ಮೊದಲನೇ ಸ್ಥಾನ ಕೊಡುವಾಗ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ, ಕಡೆಯ ತನಕ ನಂಬಿಕೆ ಕಾಪಾಡಿಕೊಳ್ಳುವುದಕ್ಕೆ ನೀವು ಮನಸ್ಸು ಮಾಡುವಾಗ, ನಿಮ್ಮ ನಂಬಿಕೆ ಪರಿಸ್ಥಿತಿ ಯಾವುದೇ ರೀತಿಯ ಕಷ್ಟ ಸೋದೆ ಬಂದರೂ ನೀವು ಹೆದರಬಾರ್ದು, ನಂಬಿಕಸ್ಥರಾಗಬೇಕು. ಮತ್ತು ನಿಮಗೆ ಈ ಕರೆಯು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಸಹ ಪಾಪ ಮಾಡಿದೆ, ದೇವರ ಮಾಡುವಾಗ ಬಾಧೆಯನ್ನು ಅದೇ ರೀತಿಯಲ್ಲಿ ಇವು ದೇವರ ಚಿತ್ತ ಪ್ರಕಾರ ನೀವು ಬಾಧೆ ಅನುಭವಿಸುವಾಗ ದೇವರಿಗೆ ಅದು ಒಪ್ಪಿಸ್ಕೊಳ್ಬೇಕು. ದೇವರು ನಿಮಗೆ ನ್ಯಾಯ ಮಾಡಿಕೊಡ್ತಾ ಎಂಬುದರಲ್ಲಿ ಪೇತ್ರನು ಆ ಸಭೆಗೆ ಉತ್ತೇಜನ ಮಾಡುವವನು ಆಗಿದ್ದಾನೆ. ಪ್ರಿಯರೇ, ಈಗ ಮೂರನೇ ಸಂಗತಿ ನೋಡ್ತೇವೆ, ಅವಿಧೇಯರಾಗುವಾಗ ಬರುವ ಕಷ್ಟಗಳು, ಅದಕ್ಕೆ ಶಿಕ್ಷೆ, ಅದು ಸಹ ಬರುವಾಗ ಪ್ರಿಯ ನೀವು ಸಹಿಸಿಕೊಳ್ಳಬೇಕು. ಅದು ಯಾಕೆ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ. ಇಬ್ರಿಯರಿಗೆ ನೋಡ್ತೇವೆ, ದೇವರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟುವ ಪ್ರತಿಯೊಬ್ಬರಿಗೆ ದೇವರ ಮಕ್ಕಳಾಗಿದ್ದಾರೆ, ದೇವರವರ ತಂದೆ ಆಗಿದ್ದಾರೆ. ಇಲ್ಲಿ ಅಪ್ಪಳಿದೆ, ಲೋಕದ ತಂದೆಗಳು ತಮ್ಮ ಮಕ್ಕಳು ತಪ್ಪು ಮಾಡುವಾಗ ಶಿಕ್ಷೆ ಕೊಡುತ್ತೆ. ಆದರೆ ಪರಲೋಕ ತಂದೆಯು ತನ್ನ ಮಕ್ಕಳು ತಪ್ಪು ಮಾಡಿದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗುವಾಗ ದೇವರು ಪ್ರೀತಿಯಿಂದ ತನ್ನ ಮಕ್ಕಳು ದೇವರ ವಾಕ್ಯ ವಿಧೇಯರಾಗಬೇಕು, ಪರಿಶುದ್ಧ ಪಾಲುಗಾರರಾಗಬೇಕಮ್ಮ, ಆ ಒಳ್ಳೆಯ ಮನೋಭಾವದಿಂದ ಶಿಕ್ಷೆ ಕೊಡುತ್ತಾನೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಇವತ್ತು ನೋಡುತ್ತೆ, ಈ ಪೂರ್ಣ ಸಭೆಗೆ ಬಂದದ್ದು ಶಿಕ್ಷೆ ಅಲ್ಲ, ಅವರ ವಿಧೇಯತೆ ಬಂದ ಬಾಧೆಗಳು. ಅದು ಸ್ವಲ್ಪ ದಿವಸ ಇಲ್ಲಿ ಇದು ನೋಡುತ್ತೇವೆ, ದೇವರ ವಾಕ್ಯಕ್ಕೆ ಅವಿಧೇಯಕ್ಕೆ ನಿಮಗೆ ಬರುವ ಬಾಧೆಗಳು, ಕಷ್ಟಗಳು, ಅದಿದ್ದು ನಿಮ್ಮ ಪಾಪಕ್ಕೆ ಬರುವುದು ಶಿಕ್ಷೆ. ಆದರೆ ಸಹ ದೇವರು ನಿಮಗೆ ಪ್ರೀತಿಯಿಂದ ನಿಮಗೆ ತಕ್ಕಾಗಿ ಶಿಕ್ಷೆ ಕೊಡದೆ ನೀವು ಪರಿಸ್ಥಿತಿ ಪಾಲುಗಾರರಾಗಬೇಕು ಎಂಬ ಉದ್ದೇಶದಿಂದ ನಿಮಗೆ ಶಿಕ್ಷೆ ಕೊಡುತ್ತಾನೆ ಎಂಬುದೆಲ್ಲ ಅಪೊಸ್ತಲನಲ್ಲಿ ಅತಿ ಸ್ಪಷ್ಟ ಹೇಳುತ್ತಾನೆ. ಆನಂದದ ವಾಕ್ಯ ನೋಡ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯ ಪಾಲನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ಅಪೊಸ್ತಲರಂತೆ, ನಿಮ್ಮ ಪಾಪಕ್ಕೆ ಶಿಕ್ಷೆ ಬರುವಾಗ ಅದು ಸ್ವಲ್ಪ ದುಃಖ ಕೊಡುತ್ತದೆ. ಅದು ಆ ದುಃಖವನ್ನು ಸಹಿಸಿಕೊಂಡ್ರೆ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟರೆ ನೀವು ಇನ್ನೂ ನೀತಿವಂತರಾಗ್ತೀರಿ, ನೀವು ಸಮಾಧಾನ ಹೊಂದುತ್ತೀರಿ ಎಂಬುದೇ ಅಲ್ಲಿ ಪೌಲನು ಇಲ್ಲಿ ಹೇಳುತ್ತಾನೆ. ಮತ್ತು 12 ಮತ್ತು 13 ವಾಕ್ಯದಲ್ಲಿ, ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ, ನಿಮ್ಮ ಕಾಲುಗಳನ್ನು ನೆಟ್ಟಿಗೆ ಮುಂದೆ ನಡೆಯಿರಿ, ಹೀಗೆ ಮಾಡಿದರೆ ಕುಂಟಕಾಲು ಉಳಿಕೆ ಹೋಗದೆ ವಾಸಿಯಾಗುವುದು. ಇದು ಅರ್ಥವಾಗಿದೆ. ನಿಮಗೆ ಬಂದ ಆ ಶಿಕ್ಷೆಯಲ್ಲಿ ನೀವು ಬಿಡುವಂತ ಬೇಕಾದರೆ ಅಪ್ಪನೇ ನಿಮ್ಮ ಜೋಲು ಬಿದ್ದ ಕೈಗಳು ಅಂದರ್ಥ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಅಭಿವೃದ್ಧಿ ಮಾಡಬೇಕು, ಪ್ರಾರ್ಥನೆ ಜೀವಿತಕ್ಕೆ ಆಳಕ್ಕೆ ಬರಬೇಕು, ಮತ್ತು ದೇವರ ವಾಕ್ಯಕ್ಕೆ ನೀವು ಬಿದಿರಾಗಿ ನೋಡಬೇಕು. ಆಗ ಎಲ್ಲ ಶಿಕ್ಷೆಯಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಇಲ್ಲಿ ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರಿಯರೇ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು ದುಃಖಿಸುವರಾಗಿದ್ದರು, ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುತ್ತುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನುಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸಿರಿ. ನೀವೀಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯಿಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಎಲ್ಲ ಸೌಖ್ಯವಾದಂಥ ಪ್ರಭಾವವುಳ್ಳ ಸಂತೋಷನ ಹರ್ಷಿಸ್ತೀರಿ. ಇಲ್ಲಿ ಅತಿ ಅಪೊಸ್ತಲ ಪೇತ್ರನೇ, ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೆ, ನೀಡಿ ಮುಡಿದುಕೊಂಡಿದ್ದಾರೆ, ಕರ್ತನ ಸಭೆಗೆ ನಂಬಿಕಸ್ಥರಾಗ್ತಾರೆ, ಅವರನ್ನು ಯೇಸು ಕ್ರಿಸ್ತನ ಆ ರ್ಯಾಪ್ಚರ್ ನೋಡ್ತೇವೆ. ಯೇಸು ಕ್ರಿಸ್ತನ 2ನೇ ಬರೋ ತುಂಬ ಹತ್ತಿರ ಉಂಟು. 2ನೇ ಬರೋ ಮೊದಲು 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಬರ್ತದೆ. ಈ 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗೋ ಮೊದಲು ಯೇಸು ಕ್ರಿಸ್ತನು ತನ್ನ ಸಭೆಯ ಮೊದಲಗತಿಯನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಬರುತ್ತಾನೆ. ಅದೇ ಇಂಗ್ಲೀಷಲ್ಲಿ ರ್ಯಾಪ್ಚರ್, ಅಥವಾ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ. ಅತಿ ಹತ್ತಿರವಾಗಿ ಯೇಸು ಕ್ರಿಸ್ತನು ಬೇಗನೆ ಮಧ್ಯ ಹಾಕಿದ್ರೆ ಪ್ರತ್ಯಕ್ಷನಾಗ್ತಾನೆ. ತನ್ನ ಸಭೆ ಎಂಬ ಮೊದಲಗತಿಯನ್ನು ಪರಲೋಕದಲ್ಲಿ ಹೋಗಲಿಕ್ಕೆ ಅದಕ್ಕೆ ಪೇತ್ರನೇ, ಈ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರು
ಆ ಪ್ರತ್ಯೇಕಿಸಲು ಪಾಲುರಾಗಬೇಕು. ಈ ಉದ್ದೇಶದ ದೇವರು ಪ್ರೇ ನಿಮ್ಮ ಜೀವಿತದಲ್ಲಿ ಇನ್ನೂ ನೀವು ಪಾಪದ ಜೀವಿಸಿದರೆ ಅಂಥ ಮರವನ್ನಂದರೆ ಯಾರು ದೇವರ ವಾಕ್ಯ ಗೊತ್ತುಂಟುಕೊಂಡು ಪಾಪ ಎಂದು ಗೊತ್ತಿಟ್ಟುಕೊಂಡು ಇನ್ನೂ ಪಾಪಕ್ಕೆ ದಾಸರಾಗಿ ನಡೆಯುತ್ತಾರೋ, ಇನ್ನು ದೇವರ ವಾಕ್ಯ ಅವಿದಾಗಿದೆ, ಅವರು ನಿತ್ಯ ನಾಶ ಆಗಬಾರದು. ಅವರು ಯೇಸು ಪ್ರತಿ ಕೈ ಬಿಡಲ್ಪಡಬಾರದೆಂಬ ಉದ್ದೇಶದಿಂದ ಅವರನ್ನು ದೇವರು ನಾನಿದ್ದ ಕಷ್ಟಕ್ಕೆ ಅವರನ್ನು ತೆಗೆದುಕೊಂಡು ಹೋಗುತ್ತಾನೆ. ಆ ಕಷ್ಟದ ಮುಖಾಂತರ ಅವರಲ್ಲಿರುವ ಈ ಕಲ್ಮಶವನ್ನು, ಅವರ ಶರೀರದ ಸ್ವಭಾವವನ್ನು ದೇವರು ಆ ಕಷ್ಟ ಎಂಬ ಪುಟ್ಟದಲ್ಲಿ ಹಾಕಿ ಅವನು ಶುದ್ಧೀಕರಿಸ್ತಾನೆ ಅಥವಾ ಅವರಿಗೆ ಪರಿಶುದ್ಧತೆ ಪಾಲುರಾಗಿ ಶಿಕ್ಷಿಸ್ತಾನೆ. ಆ ಶಿಕ್ಷೆಯನ್ನು ಪ್ರಿಯರೇ ನೀವು ಸಹಿಸಿಕೊಳ್ಳುವುದಾದರೆ ಪ್ರಿಯರೇ ನಿಮಗೆ ಆ ಯೇಸು ಕ್ರಿಸ್ತನ ಪ್ರತಿನೇ ಪಾಲುರಾಗುತ್ತೀರಿ ಎಂಬುದಾಗಿ ಪೇತ್ರನು ಎನ್ಕರೇಜ್ ಮಾಡ್ತಾನೆ. ಹಾಗಾದರೆ ಪ್ರಿಯರಲ್ಲಿ ಸರಿ ಅರ್ಥ ಮಾಡಿಕೊಳ್ಳಿರಿ. ಆ ಸ್ಫುಟನ ಸಭೆಗೆ ಅವರ ಪಾಪಕ್ಕೋಸ್ಕರ ಬಾಧೆಗಳು ಬರಲ್ಲ, ಅವರ ನಂಬಿಕೆಗೋಸ್ಕರ ಬಂತು. ಅದು ಸ್ವಲ್ಪ ದಿವಸ, ಅದರಲ್ಲಿ ದೇವರಾತ್ಮ ನೀವು ಹೆದರಬಾರದು, ಧೈರ್ಯದಲ್ಲಿರಬೇಕು. ಮತ್ತು ಇಲ್ಲಿ ಈಗ ನಾವು ನೋಡ್ತೇವೆ ಕೆಲವೊಂದು ಶಿಕ್ಷೆಗಳು ನಿಮ್ಮ ಪಾಪಕ್ಕೋಸ್ಕರ ಬರ್ತೇವೆ. ಅದರಿಂದ ಸಹ ನೀವು ನಂಬಿಕಸ್ಥರಾಗಬೇಕು. ದೇವರ ಸಂಗಡ ಇದ್ದಾನೆ, ಅದು ಬರೋ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಪಾಪದ ಹಾಗೆ ಮಾಡಿದವರಾಗಿದೆ, ಆಗ ಬೇಗನೆ ಅದನ್ನು ನೀವು ಬಿಡುಗಡೆ ಆಗ್ತೀರಿ. ಮತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯಾರು ಯೇಸುಕ್ರಿಸ್ತನ ಪ್ರತಿಷ್ಠೆಯಲ್ಲಿ ಕೈ ಬಿಡಪಡುವ ಉದ್ದೇಶದಿಂದ ನಿಮ್ಮಲ್ಲಿರುವ ಪಾಪ ಸ್ವಭಾವವನ್ನು ಕಾರ್ಯಗೊಳಿಸೋದಕ್ಕೆ ಅದನ್ನು ಶುದ್ಧೀಕರಿಸಿದ್ರೆ ಆ ಕಷ್ಟ ಬೆಂಕಿಗೆ ಹಾಕುತ್ತಾನೆ. ಅಲ್ಲಿ ನೀವು ಸಹಿಸಿಕೊಳ್ಳಬೇಕು, ಸಂತೋಷ ಪಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವರು ನಿಮ್ಮನ್ನು ಅದೇ ಬೇಗನೆ ಶುದ್ಧೀಕರಿಸಿಕೊಂಡು ಪರಲೋಕ ಎಂಬ ಆ ಪ್ರತ್ಯೇಕ ಯೇಸು ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ ಇಲ್ಲಿ ಪೇತ್ರನಲ್ಲಿ ಉತ್ತೇಜನಪಡಿಸುವವನು ಆಗಿದ್ದಾನೆ. ಈಗ 4ನೇ ಸಂಗತಿಯನ್ನು ನೋಡ್ತೇವೆ ಬರೇ, ಸಾಯಬೇಕಾದರೂ ನಂಬಿಗಸ್ತರಾಗಬೇಕು. ನಾವು ನೋಡ್ತೇವೆ 2ನೇ ತಿಮೋತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅಪೊಸ್ತಲನು ಹೇಳುತ್ತಾನೆ, ನೀವು ಪರಲೋಕಕ್ಕೆ ಹೋಗಬೇಕಾದರೆ ಯೇಸುಕ್ರಿಸ್ತನ ಪ್ರತಿ ಪಾಲುಗಾರರಾಗಬೇಕು. ನೀವು ಸಾಯುವವರೆಗೂ ಪ್ರಿಯರೇ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಲಾಗಬೇಕು. ನಿಮ್ಮ ನಂಬಿಕೆ ಓಡುವಂದರೆ ನಿಮ್ಮ ನಂಬಿಕೆ ಕಡೇ ತನಕ ಕಾಪಾಡಿಕೊಂಡಿರುವುದು ಅತಿ ಇಂಪಾರ್ಟೆಂಟ್. ಸಾಯುವ ಪರಿಸ್ಥಿತಿ ಬಂದರೂ ಪ್ರಿಯರೇ ನೀವು ನಂಬಿಕೆಯನ್ನು ಬಿಡಬಾರ್ದು, ನಂಬಿಕೆಯಿಂದ ಹಿಂದಕ್ಕೆ ಹೋಗಬಾರ್ದು, ನಂಬಿಕೆಯಿಂದ ನೀವು ಕುಂದಿ ಹೋಗಬಾರ್ದು, ನಂಬಿಕೆ ಬಿಟ್ಟು ಪುನಃ ಲೋಕದ ಪಾಪಕ್ಕೆ ಹೋಗಬಾರ್ದು. ಕಡೆ ತಪಸ್ ಬರುತ್ತಾನೆ, ಶ್ರೇಷ್ಠ ಓಟ ಮಾಡಿದ್ದೇನೆ, ನನ್ನ ಓಟ ಕಡೆ ಕಾಣಿದ್ರೆ ಕ್ರಿಸ್ತ ನಂಬಿಕೆಯನ್ನು ಕಡೆ ತನಕ ನಿಮ್ಮನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ದೇವರ ಆತ್ಮದ ಅಂಥವರು ಮಾತ್ರ ಆ ಪರಲೋಕದ ಕಡೆ ತನಕ ನಮ್ಮನ್ನು ಕಾಪಾಡೋದು ಅತಿ ಅಗತ್ಯವಾಗಿದೆ. ನೀವು ಆ ಪರಲೋಕಕ್ಕೆ ಹೋಗಬೇಕಾದರೆ, ಆ ಯೇಸು ಕ್ರಿಸ್ತನ ಪಾಲುಗಾರರಾಗಬೇಕಾದರೆ, 2ನೇ ಮರಣ ನಿಮಗೆ ಮುಟ್ಟಬಾರ್ದಾದರೆ, ಇನ್ನೊಂದು ವಾಕ್ಯ ನೋಡ್ತೇವೆ ಮತ್ತೆ 24:12 ಮತ್ತು 13. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತನ್ನಗಾಗಿ ಹೋಗುವುದು, ಅದೇ ಕಡೆಯವರೆಗೆ ತಾಳುವವನು ರಕ್ಷಣೆ ಒಂದು. ಯೇಸು ಕ್ರಿಸ್ತನೇ ಲೋಕದಲ್ಲಿ ನಾವು ನೋಡ್ತೇವೆ ದಿನೇ ದಿನೇ ಪಾಪ ಜಾಸ್ತಿ ಆಗ್ತಾ ಹೋಗ್ತದೆ, ಅಧರ್ಮವು ಜಾಸ್ತಿ ಆಗ್ತಾ ಹೋಗ್ತದೆ. ಈ ಯೇಸು ಕ್ರಿಸ್ತ ಎಂದು ನಾವು ಕಡೆಯ ಗಲಿಗಳಿದ್ದೇವೆ. ಈ ಕಡೆಗಲಿ ಲೋಕದಲ್ಲಿ ಪಾಪ ಜಾಸ್ತಿ ಆಗ್ತಿರುವಾಗ ಅನೇಕರ ಪ್ರೀತಿ ತನ್ನಗಾಗಿದೆ. ಅದೇ ದೇವರ ಆತ್ಮನಿರ್ತಾನೆ, ನಿಮ್ಮ ಯೇಸು ಕ್ರಿಸ್ತ ನಿಮ್ಮ ನಂಬಿಕೆ ನಿಮ್ಮ ಪ್ರೀತಿ ತನ್ನಗಾಗಬಾರದು. ನೀವು ಕಡೆ ತನಕ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು, ನಂಬಿಕೆ ದೃಢವಾಗಿ ನಿಲ್ಲಬೇಕು. ಆಗ ಮಾತ್ರ ನೀವು ರಕ್ಷಣೆ ಹೊಂದುತ್ತೀರಿ. ನೀವು ಸಾಯುವವರೆಗೂ ನಿಮ್ಮ ನಂಬಿಕೆಯಲ್ಲಿ ನೀವು ಜೀವಿಸುವರಾಗಬೇಕು. ನಂಬಿಕೆಯಲ್ಲಿ ನೀವು ಕುಂದಿ ಹೋಗಬಾರ್ದು, ನಂಬಿಕೆಯಲ್ಲಿ ನೀವು ಇಂಜರಿ ಹೋಗಬಾರ್ದು. ಕರ್ತನ ಪ್ರೀತಿ ತುಂಬ, ಆಗ ಮಾತ್ರ ನೀವು ರಕ್ಷಣೆ ಹೊಂದುತ್ತೀರಿ. ಹಾಗಾದರೆ ಕಡೆ ತನಕ ನಮ್ಮನ್ನು ಕಾಪಾಡಬೇಕು. ಸಾಯುವವರೆಗೂ ನಿಮಗೆ ಕಾಪಾಡುವವನು ಮಾತ್ರವೇ ಅವನು ಪರಲೋಕ ಹೋಗುತ್ತಾನೆ. ಆತ ಆತನು ಯೇಸುವಿನ ಪ್ರತ್ಯೇಕಿಸಲಿ ಪಾಲುಗಾರನಾಗ್ತಾನೆ. ಅಂಥವನ ಮೇಲೆ 2ನೇ ಮರಣ ಅಧಿಕಾರ ನಡೆಸುವುದಿಲ್ಲ ಎಂಬುದಾಗಿ ದೇವರಾತ್ಮ ಸಭೆಗೆ ಹೇಳುತ್ತಾನೆ. ಈಗ 5ನೇ ಸಂಗತಿ ನೋಡ್ತೇವೆ, ಜೀವವೆಂಬ ಜಯಮಾಲೆಯನ್ನು ದೇವರು ಅವನಿಗೆ ಕೊಡುತ್ತಾನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶುದ್ಧನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ಯಾಕೋ ಹೇಳ್ತಾನೆ, ಕಷ್ಟವನ್ನು ನಿಮಗೆ ಜೀವಿತದಲ್ಲಿ ಯೇಸು ಕ್ರಿಸ್ತ ನಂಬಿಕೆಗೋಸ್ಕರ ಯಾವ ರೀತಿ ಕಷ್ಟಗಳು ಬರಬಹುದು, ಯಾವ ರೀತಿ ಹಿಂಸೆಗಳು ಬರಬಹುದು, ಯಾವ ರೀತಿಯಲ್ಲಿ ನಿಮಗೆ ನಿಮ್ಮ ಪಾಪಕ್ಕೆ ಶಿಕ್ಷೆಗಳು ಬರಬಹುದು, ಅಥವಾ ನಿಮ್ಮಲ್ಲಿ ಪಾಪವಿಲ್ಲ, ನಿಮ್ಮ ವಿದ್ಯೆಗೋಸ್ಕರ ನಿಮಗೆ ಆ ಒಂದು ಕಷ್ಟಗಳು ಬರಬಹುದು. ಏನೂ ಬಂದರು ಇಲ್ಲಿ ಅಪ್ಪಸ್ತಲನು ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಕಡೆಯ ನಂಬಿಕೆ ಬಿಟ್ಟು ಕಷ್ಟವನ್ನು ಸಹಿಸಿಕೊಳ್ಳುವನು ಅವನು ಧನ್ಯನಾಗ್ತಾನೆ. ಅವನು ಪರಿಶುದ್ಧನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು
ಹೊಂದುತ್ತಾನೆ. ಮೊದಲು ಸ್ವಾಮಿ ತನ್ನ ಪ್ರೀತಿಸುವವರಿಗೆ ಇದು ವಾಗ್ದಾನವಾಗಿದೆ ಪ್ರೇ. ನಿಮಗೆ ದೇವರು ಆ ಜೀವ ಜಯ ಮಾಡಿ ಹೊಂದಿಕೊಳ್ಳಬೇಕಾದ್ರೆ ಕಡೆ ತನಕ ಪ್ರೇ ನಿಮ್ಮ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಪ್ರೇ. ಯಾವ ರೀತಿಯಲ್ಲಿ ನಿಮಗೆ ಬಾಧೆಗಳು ಬಂದರು, ಏನು ಬಂದರು, ನೀವು ಹೆದರಬಾರದು. ಸಾಯುವ ನಂಬಿಕೆ ಸಾಗಬೇಕು. ಅಂಥವರಿಗೆ ಮಾತ್ರ ಎರಡನೇ ಮರಣ ಅವರ ಅಧಿಕಾರ ನಡೆಸುತ್ತದೆ ಎಂಬುದಾಗಿ ದೇವರು ಆ ಸಭೆಗೆ ಉತ್ತರ ದೇವರು ನಿಮ್ಮ ಸಂಗತಿ ಮಾತನಾಡುವನಾಗಿದ್ದಾರೆ ಪ್ರೇ. ಈಗ 6ನೇ ಸಂಗತಿ ನೋಡ್ತೇವೆ. ನಾವು ನೋಡ್ತೇವೆ 11ನೇ ವಾಕ್ಯದಲ್ಲಿ, ಜಯ ಹೊಂದುವವನಿಗೆ ಎರಡನೇ ಮರಣದ ಅಧಿಕಾರವಾಗಿದೆ. ಜಯ ಹೇಗೆ ಹೊಂದುವುದು ನೋಡಪ್ರೆ. ಎಫೆಸ ದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 18ನೇ ವಾಕ್ಯ ತನಕ, ನಾವು ಹೋರಾಡುವುದು ಮನುಷ್ಯರ ಮಾತುಗಳ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅಪ್ಪ ಅತಿ ಸ್ಪಷ್ಟ ಅಲ್ಲಿ ಸ್ಪೂರ್ಣ ಸಭೆಗೆ ದೇವರಾತ್ಮನೆ ಸೈತಾನನು ನಿಮಗೆ ದುಷ್ಪರಿಣಾಮ ಮಾಡ್ತೇವೆ. ಹಾಗಾದರೆ ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಯು ತಿಳಿದುಕೊಳ್ಳಬೇಕು, ಯೇಸು ನಂಬಿಕೆ ಇಟ್ಟ ನಂತರ ನೀಡಿ ದೇಶಗಳು ನಿಮಗೆ ಅತಿ ದೊಡ್ಡ ಬೇರೆ ಸೈತಾನು ಆಗಿದ್ದಾನೆ. ಅದಕ್ಕೆ ನೀವು ತಿಳಿಯಬೇಕು, ಇವತ್ತು ನಿಮ್ಮ ಹೋರಾಟ ಯಾವ ಮನುಷ್ಯರ ಮಾತುಗಳೊಟ್ಟಿಗೆಲ್ಲ, ನೀವು ದಿನವೂ ಸೈತಾನೊಟ್ಟಿಗೆ ಹೋರಾಟ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು, ನಿಪುಣರಾಗಬೇಕು. ಅದು ಮಾಡಲಿಕ್ಕೆ ಅದು ಮೂಲಕ ನೋಡ್ತೇವೆ. ಆದ್ದರಿಂದ ಕಠಿಣ ಯುದ್ಧ ನಡೆಯುವುದರಲ್ಲಿ ಆ ವೇದಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವುದೇ ದೇವರು ದಯಪಾಲಿಸೋ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಸೈತಾನನ ಯುದ್ಧ ಮಾಡಬೇಕಾದ್ರೆ ನೀವು ದೇವರು ನಿಮಗೆ ಆಯುಧವನ್ನು ಕೊಟ್ಟಿದ್ದ 7 ಆಯುಧ, ಈ 7 ಆಯುಧಗಳನ್ನು ಧರಿಸಿಕೊಂಡು ನೀವು ಯುದ್ಧ ಮಾಡಿದರೆ ಮಾತ್ರವೇ ಆ ಸೈತಾನನ ಮೇಲೆ ಜಯ ಹೊಂದುತ್ತೀರಿ. ಹಾಗೆ ಎರಡನೇ ಮರಣ ನಿಮ್ಮ ಮೇಲೆ ಅಧಿಕಾರ ನಡೆಯುವುದಿಲ್ಲ. ಹಾಗಾದರೆ ಈ 7 ಆಯುಧಗಳು ಯಾವುದು ಒಂದೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. 14ನೇ ವಾಕ್ಯ ನೋಡ್ತೇವೆ, ಸತ್ಯ ಎಂಬ ನಡುಕೊಟ್ಟ ಕಟ್ಟಿಗಳು. ಮೊದಲನೇ ಆಯುಧ ಸತ್ಯ ಎಂಬ ನಡುಕೊಟ್ಟ ಆಯುಧ ದೇವರ ವಾಕ್ಯ. ಅತಿ ಹೆಚ್ಚಾಗಿ ದೇವರ ವಾಕ್ಯನ ಓದುವವರಾಗಬೇಕು, ದೇವರ ಬಗ್ಗೆ ಧ್ಯಾನ ಮಾಡುವವರಾಗಬೇಕು, ದೇವರ ಬಗ್ಗೆ ಕೇಳುವವರಾಗಬೇಕು, ದೇವರ ಬಗ್ಗೆ ಜ್ಞಾಪಕದಲ್ಲಿ ಇಡಬೇಕು. ಇದು ಮಾಡುವುದಾದರೆ ನೀವು ಸತ್ಯ ಎಂಬ ನಡುಕೊಟ್ಟ ಕಟ್ಟಿಕೊಳ್ಳುತ್ತೀರಿ. ಸತ್ಯ ನಡುಕೊಟ್ಟೆ ದೇವರ ಬಗ್ಗೆ ಅತಿ ಹೆಚ್ಚಾಗಿ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು, ಜ್ಞಾಪಕದಲ್ಲಿಡುವವರು, ಕೇಳುವರು. ಇದು ನೀವು ಮಾಡುವುದರೆ ಸತ್ಯ ನಡುಕೊಟ್ಟು ಕಟ್ಟಿಕೊಳ್ಳುತ್ತೀರಿ. ಎರಡನೇ ಆಯುಧವಾಗಿದೆ ನೀತಿ ಎಂಬ ವಜ್ರ ಕವಚ. ನೀತಿ ವಜ್ರ ಕವಚ ಅಂದರೆ ದೇವರ ಬಗ್ಗೆ ಕೇಳುವವರಲ್ಲ, ಓದುವವರಲ್ಲ, ದೇವರ ಪ್ರತಿಯೊಂದು ವಾಕ್ಯಕ್ಕೆ ಪ್ರತಿಯೊಂದು ಆಜ್ಞೆಗೂ ವಿಧೇಯರಾಗಿ ನಡೆಯಬೇಕು. ನೀವು ವಿಧೇಯರಾಗಿ ನಡೆಯುವುದಾದರೆ ಸೈತಾನ ನಿಮ್ಮನ್ನು ಯಾವ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಆತನು ಅಟ್ಯಾಕ್ ಮಾಡಿದರೂ ಆತನು ಸೋತು ಹೋಗ್ತೇನೆ, ನೀನು ಜಯ ಹೊಂದುತ್ತೀರಿ. ಒಂದು ವೇಳೆ ದೇವರ ವಾಕ್ಯ ಗೊತ್ತುಂಟು, ಇದು ಸರಿ ಇದು ತಪ್ಪು ಗೊತ್ತಿದ್ದು ಪಾಪ ಮಾಡುವುದಾದರೆ, ನಿಮ್ಮಲ್ಲಿ ಸಣ್ಣ ಪಾಪ ಇದ್ದರೂ ಸೈತಾನನ ಅಟ್ಯಾಕ್ ಮಾಡ್ತಾನೆ. ಆ ಅಟ್ಯಾಕ್ ಮಾಡುವಾಗ ನೀವು ಈ ನೀತಿ ಧರಿಸಿಕೊಂಡು ನೀವು ಸೋತು ಹೋಗ್ತೀರಿ. ಅದನ್ನು ಸೈತಾನನ ಮೇಲೆ ಸೋತು ಹೋಗೋದಾಗೆ ಜೀವನ ಬೇಕಾದ ಅಪೊಸ್ತಲರು ನೀತಿ ವಜ್ರ ಕವಚ ಆಗಿದೆ. ದೇವರ ಪ್ರತಿಯೊಂದು ವಾಕ್ಯಕ್ಕೆ ನೀವು ವಿಧೇಯರಾಗುವುದಾದರೆ ಸೈತಾನ ಮುಂದೆ ನೀತಿವಂತರಾಗ್ತೀರಿ. ಅದು ವಜ್ರ ಕವಚ ಹಾಗೆ ಆ ಬೆಳಕು ಕೊಡುತ್ತದೆ. ಆಗ ಸೈತಾನನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅವನು ಆಗುವುದನ್ನು ಸೋತು ಹೋಗುತ್ತಾನೆ. 3ನೇ ಆಯುಧವಾಗಿದೆ 15ನೇ ವಾಕ್ಯ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಯುವುದರಲ್ಲಿ ಸಿದ್ಧವಾದ ಮನಸ್ಸಿನ ಬೇಕಾದ ಮೆಟ್ಟಿಕೊಂಡು ನಿಲ್ಲಿರಿ. ಇದರ್ಥ ನೀವು ಪ್ರತಿದಿನ ಸಮಾಧಾನದ ಶುಭ ಸಂದೇಶ ಕೊಡಲಿಕ್ಕೆ ಪ್ರತಿದಿನವೂ ನೀವು ಸಿದ್ಧರಾಗಬೇಕು. ನಿಮಗೆ ಪ್ರತಿದಿನ ಸಂದರ್ಭ ಸಿಗುವಾಗ ದೇವರು ಕೊಟ್ಟ ಸೇವೆ ಮಾಡುವುದೇ ಆಸಕ್ತಿ. ಎಂದಿಗೂ ದೇವರು ಕೊಟ್ಟ ತಲಾಂತಗಳನ್ನು ವರಗಳನ್ನು ಬಚ್ಚಿಡಬೇಡಿ. ನಿಮಗೆ ಸಂದರ್ಭ ಸಿಗುವಾಗ ಏನು ದೇವರು ನಿಮ್ಗೆ ಸೇವೆ ಕೊಟ್ಟಿದ್ದನು, ವರ ಕೊಟ್ಟಿದ್ದನು ಅಥವಾ ಸುವಾರ್ತೆ ಯಾವಾಗಲೂ ಆಸಕ್ತಿ ಉಳ್ಳವರಾಗಬೇಕು. 4ನೇ ಆಯುಧವಾಗಿದೆ 16ನೇ ವಾಕ್ಯ, ಮತ್ತು ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳಿರಿ, ಆದರೆ ನೀವು ಕೆಡುಗನ ಅಗ್ನಿ ಬಾಣ ಆರಿಸೋಕ್ಕೆ ಶಕ್ತರಾಗುವಿರಿ. ಇದರ್ಥವಾಗಿದೆ ಸೈತಾನ ನಿಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆ ತರ್ತಾನೆ. ಭಯ, ನಕಾರಾತ್ಮಕ, ಜಿಗುಪ್ಸೆ, ನಿರಾಸೆ, ಅಪನಂಬಿಕೆ ಇದೆಲ್ಲ ತರುವಾಗ ನೀವು ದೇವರ ವಾಕ್ಯವನ್ನು, ವಾಗ್ದಾನಗಳನ್ನು ಪದೇ 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 ಬಾಯಿಂದ ಮಾತನಾಡ್ತಾ ಇರಬೇಕು. ಎಷ್ಟು ನಿಮ್ಮ ದೇವರ ವಾಕ್ಯ ಮಾತನಾಡ್ತಿರ್ಬೇಕು. ಎಕ್ಸಾಂಪಲ್, ನಿಮಗೆ ಸೈತಾನ ಭಯ ತರುವಾಗ ನೀವು ಮಾತನಾಡಬೇಕು. 1:7ನೇ ವಾಕ್ಯ, ದೇವರನ್ನು ಕೊಟ್ಟ ಆತ್ಮ ಈಡಿತನದ ಆತ್ಮ ಅಲ್ಲ, ದೇವರು ನಿಮಗೆ ಧೈರ್ಯ, ಬಲ, ಪ್ರೀತಿ ಸಿಗದ ಆತ್ಮ. ಹೀಗೆ ದೇವರ ಒಂದೊಂದು ಸಹಿತ ಅಟ್ಯಾಕ್ ಆಗ್ನೇಮಾನ ಬರೋ ಅದಕ್ಕೆ ತಕ್ಕ ವಾಕ್ಯ ತೆಗೆದುಕೊಂಡು ಮಾತನಾಡುವಾಗ ಆ ಭಯದ ಆತ್ಮವು ಓಡಿ ಹೋಗ್ತಾನೆ. ರೋಗಕ್ಕೆ ನಿಮಗೆ ಸಹಿತ ತರುವಾಗ ನೀವು ಹೇಳಬೇಕು, ಯೇಸು ಮಾಸನ ಗುಣವಾಗಿದೆ. ಹೀಗೆ ಸಹಿತ ನಿಮಗೆ ನಾನಾ ರೀತಿಯಾದ ಅಗ್ನಿ ಬಾಣಗಳು, ಚಿಂತೆ, ಬೇಸರ, ನಿರಾಸೆ, ಅಪನಂಬಿಕೆ, ಜಿಗುಪ್ಸೆ, ರೋಗದ ತರುವಾಗ ದೇವರ ವಾಗ್ದಾನವನ್ನು ಮಾತಾಡಿಕೊಂಡು ನಂಬಿಕೆಯಿಂದ ಮಾತನಾಡುವ ಆ ಅಗ್ನಿ ಬಾಣಗಳು ಆ ವಾಕ್ಯ ಮಾತನಾಡುವಾಗ ಅದು ನಂದಿಲಿ ಪಡ್ತದೆ. ಆಗ ಸಹಿತ ಸೋತು ಹೋಗ್ತಾನೆ. ಇದು ಅರ್ಥವಾಗಿದೆ. 5ನೇ ಆಯುಧವಾಗಿದೆ 17ನೇ ವಾಕ್ಯದಲ್ಲಿ, ರಕ್ಷಣೆ ಎಂಬ ಸ್ಥಿರತೆ ಇಟ್ಟುಕೊಳ್ಳುವುದು. ಇದರ್ಥ ದೇವರ ವಾಕ್ಯ ಅತಿ ಆಳವಾಗಿ ಧ್ಯಾನ ಮಾಡಬೇಕು. ದೇವರ ವಾಕ್ಯದಿಂದ ಮನುಷ್ಯ ಗಟ್ಟಿ ಮಾಡಬೇಕು. ನಾನು ಆಶಾಭಂಗ ಪಡುವುದಿಲ್ಲ, ನಾನು ಅವಮಾನ ಒಳಗಾಗುವುದಿಲ್ಲ, ನಾನು ಕುಂದುವುದೈತೆ. ನಿಮ್ಮ ಮನಸ್ಸನ್ನು ದೇವರ ವಾಕ್ಯ
ಧ್ಯಾನ ಮಾಡಬೇಕು. ಎಷ್ಟು ವಾಕ್ಯ ಧ್ಯಾನ ಮಾಡೋದು ಅಷ್ಟು ನಿಮ್ಮ ಮನಸ್ಸು ಸ್ಥಿರವಾಗ್ತದೆ, ಆ ಮನಸ್ಸು ಗಟ್ಟಿಯಾಗ್ತದೆ. ಅದೇ ದೇವರ ನಿಮ್ಮ ಮನಸ್ಸು ಗಟ್ಟಿ ಮಾಡಬೇಕು. ಎಂದಿಗೂ ಪ್ರಿಯ ನೀವು ಅಪನಂಬಿಕೆ ಮಾಡುವವರಾಗಬಾರ್ದು. 100% ನಂಬಿಕೆ ಇದ್ದವರಿಗೆ ನಿಮಗೆ ರಕ್ಷಣೆ ಉಂಟು. ಯೇಸು ನಂಬಿದ್ದವರು ನಿಮ್ಮ ಪ್ರಾರ್ಥನೆ ವೃತ್ತ ಕೊಡುತ್ತಾನೆ. ಯೇಸು ನಂಬಿಕೆ ಇದ್ದವರು ನಿಮ್ಮನ್ನು ಕಾಪಾಡ್ತಾನೆ. ಆ ರೀತಿ ನಿಮ್ಮ ಮನಸ್ಸು ಗಟ್ಟಿ ಮಾಡಬೇಕಾದ್ರೆ ದೇವರ ಅತಿ ಆಳಕ್ಕೆ ಧ್ಯಾನ ಮಾಡಬೇಕು. ಆ ರಕ್ಷಣೆ ಸ್ಥಿರ ಇಟ್ಟುಕೊಳ್ಳಿ ನಿಮಗೆ ಸಾಧ್ಯವಾಗ್ತದೆ. ಈಗ 6ನೇ ಆಯುಧವಾಗಿದೆ ಪ್ರಿಯರೇ, ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಕತ್ತಿ ನೀಡಿರಿ. ಇದು ಆಗಿದೆ ದೇವರ ಆತ್ಮನ ಕೊಟ್ಟ ರೇಮ ವಾಕ್ಯ. ದೇವರು ನಿಮಗೆ ಕೊಟ್ಟ ಪ್ರವಾದನ ವಾಕ್ಯ ಇರಬಹುದು, ದೇವರು ಕೊಟ್ಟ ವಾಗ್ದಾನ ಇರಬಹುದು, ದೇವರು ಕೊಟ್ಟ ಕನಸು. ದೇವರು ನಿಮ್ಗೆ ಕೊಟ್ಟ ರೇಮ ವಾಕ್ಯ, ಪ್ರವಾದನ ವಾಕ್ಯವನ್ನು ಮಾತನಾಡಲಿಕ್ಕೆ ಆಗ ಅದು ಇಬ್ಬರ ಕತ್ತಿಯಾಗಿ ಸೈತಾನನನ್ನು ಸೋಲಿಸಿ ಬಿಡುತ್ತದೆ. 7ನೇ ಆಯುಧವಾಗಿದೆ 18. ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ಯುದ್ಧ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ತೀರಿಸಿದ ದೇವರ ವಿಷಯದಲ್ಲಿ ವಿಜ್ಞಾಪನೆ ಮಾಡಿ ಎಚ್ಚರವಾಗಿ. ಇದು ಆಗಿದೆ ಪ್ರಿಯರೇ, ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಪ್ರಾರ್ಥನೆ ಮಾಡಬೇಕು, ಸಭೆಗೆ ಪ್ರೇರಣೆ ಮಾಡಬೇಕು, ಈ ರೀತಿ ಎಲ್ಲ ವಿಧದ ಪ್ರಾರ್ಥನೆಯಲ್ಲಿ ನೀವು ನಂಬಿಕಸ್ಥರಾಗಬೇಕು. ಈ ರೀತಿ ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಪ್ರಿಯರೇ ಸೈತಾನ ಎಲ್ಲ ಆಯುಧವನ್ನು ಸೋಲಿಸಿಬಿಡುತ್ತೆ. ಈ 7 ಆಯುಧಗಳನ್ನು ಧರಿಸಿಕೊಂಡರೆ ಮಾತ್ರ ಜಯವಂತರಾಗ್ತೀರಿ. ಈ ರೀತಿ ಜಯಭರಿತರಾಗುವುದರೆ ಮಾತ್ರವೇ ನಿಮ್ಮ ಮೇಲೆ 2ನೇ ಮರಣ ಅಧಿಕಾರ ನಡೆಯುವುದಿಲ್ಲ ಎಂಬುದಾಗಿ ದೇವರು ಆ ಸಭೆಗೆ ಹೇಳುತ್ತಾನೆ. ಪ್ರಿಯರೇ, ಈ ರೀತಿ ನೀವು ಇವತ್ತು ಸೈತಾನ ಮೇಲೆ ಜಯ ಹೊಂದಬೇಕಾದ್ರೆ ಈ 7 ಧರಿಸಿಕೊಂಡಿರಿ. ಆಗ ಜಯಭರಿತರಾಗ್ತೀರಿ. ಆಗ ನಿಮಗೆ 2ನೇ ಮರಣ ನಿಮ್ಮ ಅಧಿಕಾರ ನಡೆಯುವುದಿಲ್ಲ. ನೀವು ಪರಲೋಕ ಹೋಗ್ತೀರಿ, ಆದ ಪಾಲು ಆಗ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ ಈ ಸಂದರ್ಭದಲ್ಲಿ ಉತ್ತೇಜನವಾಗುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ದೇವರ ಯೇಸು ನಾಮದಲ್ಲಿ ನನ್ನ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವರ ಸಂದರ್ಭಗಳ ಪ್ರತಿಯೊಬ್ಬ ಆ ವೀಕ್ಷಕರು ದೇವ ಈ ವಾಕ್ಯದ ಮುಖದ ಬಲಪಡಿಸು. ಕಡೆಯ ತನಕ ನಂಬಿಕೆ ದೃಢವಾಗಿ ನಿಲ್ಲುವಂತೆ, ಕಡೆಯ ತನಕ ದೇವ ವಿಧೇಯತೆಯಲ್ಲಿ ನಂಬಿಕೆ ಸಾಗುವಂತೆ, ಕಡೆಯ ತನಕ ಕೊಟ್ಟ ಆಯುಧ ಧರಿಸಿಕೊಂಡು ಜಯಭರಿತ ಜೀವಿತ ಹೊಂದಿಕೊಂಡು ಆ ರಕ್ಷಣೆ ಹೊಂದಿಕೊಳ್ಳುವಂತೆ ಅದನ್ನು ಕೃಪೆಯನ್ನು ಕೊಡಬೇಕೆಂದು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ